ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಲ್ವಾ? ಸೊ ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಆನ್ ದ ಬೇಸಿಸ್ ಆಫ್ ಅರೇಂಜ್ಮೆಂಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್. ಅಂದರೆ ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ಯಾವ ಥರ ಅರೇಂಜ್ ಆಗಿದೆ, ಒಂದೊಂದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದ್ರ ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಡಿಸೈಡ್ ಆಗುತ್ತೆ. ಫಸ್ಟ್ ಒನ್ ಬಂದು ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. ಅಂದರೆ ಸಾಲಿಡ್ಸಲ್ಲಿ ಇರುತ್ತಲ್ಲ ಆ ಥರ. ದಿಸ್ ಸ್ಪೇಸ್ ಇಸ್ ಕಾಲ್ಡ್ ಇಂಟರ್ ಪಾರ್ಟಿಕ್ಯುಲರ್ ಆರ್ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್. ಇದು ಇಂಪಾರ್ಟೆಂಟ್ ಡೆಫಿನಿಷನ್. ಇದು ಅರ್ಥ ಆಗ್ತಾ ಇದೆಯಾ? ಇವಾಗ ಸಾಲಿಡ್ಸ್ ಥರನೇ ಅವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಫಾರ್ ಎಕ್ಸಾಂಪಲ್ ಮ್ಯಾಟರ್ ಇರುತ್ತೆ ಅಂದರೆ ಏನೋ ಒಂದು ಐಸ್ ಕ್ಯೂಬ್ಸೇ ಹೇಳ್ಬೋದು, ಸರಿನಾ? ಐಸ್ ಕ್ಯೂಬ್ಸ್ ಹಿಂಗಿರುತ್ತೆ ಅಲ್ವಾ, ಹಿಂಗೆಲ್ಲ ಇರುತ್ತೆ, ಕರೆಕ್ಟಾ? ಎಲ್ಲ ಪಕ್ಕನೇ ಇರುತ್ತೆ, ಆದರೂ ಒಂದು ಸ್ವಲ್ಪ ಗ್ಯಾಪ್ ಕಾಣಿಸ್ಕೊಳ್ಳುತ್ತೆ ಒಂದ್ರ ಮಧ್ಯದಲ್ಲಿ ಒಂದು, ಅಲ್ವಾ? ಈ ಗ್ಯಾಪ್ ಎಲ್ಲ ಇದೆಯಲ್ಲ, ಈ ಗ್ಯಾಪ್ನ ಏನಂತ ಕರಿತೀವಿ? ಕರೆಕ್ಟ್, intermolecular space or interparticular ಓಕೆನಾ? ವಾಟ್ ಯು ಮೀನ್ ಬೈ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಅಂತ ಕೇಳ್ತಾರೆ. ಎರಡು ಒಂದೇನೆ, ಎರಡು ಹೆಸರು ಜ್ಞಾಪಕ ಇಟ್ಕೋಬೇಕು. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಈ ಐಸ್ ಕ್ಯೂಬ್ಸ್ ಎಲ್ಲ, ಓಕೆನಾ? ಅದರ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ, ಆ ಸ್ಪೇಸ್ನ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಅಂತ ಕರೆಯೋದು. ಅರ್ಥ ಆಯ್ತಾ? ಸೊ ಇದಕ್ಕೆ ಪ್ರೂವ್ ಮಾಡಂಗೆ ಆಕ್ಟಿವಿಟಿ 6 ಕೊಟ್ಟಿದ್ದಾರೆ. ಟೇಕ್ ಹಾಫ್ ಗ್ಲಾಸ್ ಆಫ್ ವಾಟರ್, ಡಿಪ್ ಅ ಸ್ಪೂನ್ ಇನ್ ಇಟ್, ವಾಟ್ ಡು ಯು ಅಬ್ಸರ್ವ್? ಸೊ ಅದರಲ್ಲಿ ಫಸ್ಟ್ 2 ಗ್ಲಾಸಲ್ಲಿ ತೋರಿಸಿದ್ದಾರೆ. ಫಸ್ಟ್ ಒಂದು ಗ್ಲಾಸಲ್ಲಿ ನೀರು ತೊಗೊತೀನಿ, ಅದು ಈ ಲೆವೆಲಿಗಿರುತ್ತೆ. ಅದೇ ಗ್ಲಾಸಲ್ಲಿ ಸೆಕೆಂಡ್ ಕೇಸಲ್ಲಿ ಸ್ಪೂನ್ ಹಾಕ್ತೀನಿ. ಸ್ಪೂನ್ ಹಾಕಿದಾಗ ನೀರು ಲೆವೆಲ್ ಒಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಕರೆಕ್ಟಾ? ಅದು ಹೆಂಗೆ ಜಾಸ್ತಿ ಆಗಿರುತ್ತೆ? Correct. Mass of the spoon. Alva. The water level rises, indicating the spoon occupies space. So ಎರಡನ್ನು ಮೈನಸ್ ಮಾಡಿದಾಗ ನಮ್ಮದು ಸ್ಪೂನ್ ವೆಯ್ಟ್ ಗೊತ್ತಾಗುತ್ತಲ್ವಾ, ಅಂದರೆ ಮಾಸ್ ಆಫ್ ದ ಸ್ಪೂನ್. Now remove the spoon, water comes down to its original level. Now add a spoon of sugar to it and stir well. ಇವಾಗ ಥರ್ಡ್ ಸಿನಾರಿಯೋ ಅಲ್ಲಿ ಆ ಸ್ಪೂನ್ನ ಮತ್ತೆ ತೆಗೆದುಬಿಡ್ತೀನಿ, ಮತ್ತೆ ನಾರ್ಮಲ್ ಲೆವೆಲ್ಗೆ ಬಂದ್ಬಿಡ್ತು ನೀರು. ಮತ್ತೆ ಇವಾಗ ಏನು ಮಾಡ್ತೀನಿ, ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಸರಿನಾ? ದ ಶುಗರ್ ಡಿಸಪಿಯರ್ಸ್ ಬಟ್ ದ ಲೆವೆಲ್ ಆಫ್ ವಾಟರ್ ಇನ್ ದ ಗ್ಲಾಸ್ ಡು ನಾಟ್ ರೈಸ್. ಅಂದರೆ ಸೆಕೆಂಡ್ ಸಿನಾರಿಯೋಲ್ಲಿ ನಾನು ಸ್ಪೂನ್ ಹಾಕಿದ್ದೀನಿ, ಆವಾಗ ಮಾಸ್ ಚೇಂಜ್ ಆಗಿದೆ. ಮತ್ತು ಥರ್ಡ್ ಸಿನಾರಿಯೋದಲ್ಲಿ ನಾನೇನು ಮಾಡಿದ್ದೀನಿ, ಸಕ್ಕರೆ ಹಾಕಿದ್ದೀನಿ, ಆವಾಗ ಮಾಸ್ ಚೇಂಜ್ ಆಗುತ್ತಾ? ಯಾಕೆ? ಕರೆಕ್ಟ್, ಇದು ಡಿಸಾಲ್ವ್ ಆಗುತ್ತೆ, ಅದಕ್ಕೆ ನಮಗೆ ವಾಟರ್ ಲೆವೆಲಲ್ಲಿ ರೈಸ್ ಆಗಲ್ಲ. ಸ್ಪೂನ್ ಬಂದು ಡಿಸಾಲ್ವ್ ಆಗಲ್ಲ ಅಲ್ವಾ? ಮತ್ತು ಮಾಸ್ ಜಾಸ್ತಿ ಇರುತ್ತೆ, ಶುಗರ್ದು ತೀರಾ ನೆಗ್ಲಿಜಿಬಲ್ ಇರುತ್ತೆ ಅಲ್ವಾ? ಅದಕ್ಕೆ ಅದು ಬ್ಲೆಂಡ್ ಆಗೋಯ್ತು ನೀರು ಜೊತೆಗೆ. ಸ್ಪೂನ್ದು ಮಾಸ್ ಜಾಸ್ತಿ ಇರುತ್ತೆ ಅಲ್ಲಿರೋ ನೀರಿಗಿಂತ, ಅದಕ್ಕೇ ರೈಸ್ ಆಗಿತ್ತು, ಕರೆಕ್ಟಾ? ಸೊ ಅದನ್ನೇ ಆ್ಯಕ್ಟಿವಿಟಿ ತೋರಿಸಿದ್ದಾರೆ. ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಬಿಟ್ವೀನ್ ವಾಟರ್ ಮಾಲಿಕ್ಯೂಲ್ಸ್ ತೋರಿಸಿದ್ದಾರೆ ನೋಡು.
sugar particles adjusted between water molecules. Red color sugar, blue color water molecules. ಮಧ್ಯದಲ್ಲಿ ಎರಡು ಮಧ್ಯದಲ್ಲಿ ಗ್ಯಾಪ್ ಇದೆಯಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಅಪಾನ್ ದ dissolution of sugar and water, the sugar particles being smaller get adjusted between the water molecules. This shows that there are intermolecular spaces in water. ಸರಿನಾ? ಯಾವುದೇ ಮ್ಯಾಟರ್ ತಗೊಂಡ್ರು ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್ ಇದ್ದೇ ಇರುತ್ತೆ. ಒಂದೊಂದರಲ್ಲಿ ಒಂದು ಸ್ವಲ್ಪ ಇರ್ಬೋದು, ಒಂದೊಂದರಲ್ಲಿ ತೀರಾ ಕಡಿಮೆ ಇರ್ಬೋದು, ಒಂದೊಂದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು. ಸರಿನಾ? ಒಟ್ಟು ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್ ಎಲ್ಲದರಲ್ಲೂ ಇರುತ್ತೆ. ಎಲ್ಲ ಮ್ಯಾಟರ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಆ ಎಲ್ಲ ಮ್ಯಾಟರಲ್ಲೂ ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? Why does the water level rise on dipping a spoon? This is because a spoon is bigger object that cannot be dissolved and adjusted between the intermolecular spaces of water. ನಾವು ಹೇಳಿದ ರೀಸನ್ನೇ, ದೊಡ್ಡದು ಆಬ್ಜೆಕ್ಟ್, ಮಾಸ್ ಜಾಸ್ತಿ ಇರುತ್ತೆ, ಅದಕ್ಕೇ ಸ್ಪೂನ್ ಹಾಕಿದ ತಕ್ಷಣ ವಾಟರ್ ಲೆವೆಲ್ಲು ಇನ್ಕ್ರೀಸ್ ಆಗೋಯ್ತು. ಸರಿನಾ? ಅರ್ಥ ಆಗಿದೆಯಾ? ಫಸ್ಟ್ ಒನ್ನು ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಬಗ್ಗೆ ಹೇಳಿದ್ದಾರೆ. ಇದು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್. ಸೆಕೆಂಡ್ ಒನ್ ಏನು ಹೇಳಿದ್ದಾರೆ? ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರಾಕ್ಟ್ ಈಚ್ ಅದರ್ ಅಲ್ವಾ? ಆ್ಯಕ್ಚುಲಿ ಇಲ್ಲಿ ಮಾತಾಡ್ತಿರೋದೆ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಸೊ ಅದ್ರ ಬಗ್ಗೆನೇ second one. So there exists a force of attraction between the particles or the molecules of matter which holds them together. This force is known as intermolecular force of attraction. ಅರ್ಥ ಆಯ್ತಾ? ಆವಾಗಲೇ ಏನು ನೋಡಿದ್ದು? ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಅಂತ ನೋಡಿದ್ದು, ಯಾಕಂದರೆ ನಾವು ಜಾಗದ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಕರೆಕ್ಟಾ? ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳಿದೀವಲ್ವಾ, ಅದಕ್ಕೇ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇದು ಹೆಸರು ಸೇಮ್ ಇರುತ್ತೆ, ಫುಲ್ ಮ್ಯಾಟರ್ ಪಾರ್ಟಿಕಲ್ಸ್ ಮಧ್ಯದಲ್ಲಿ, ಬಟ್ ಇದು ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಸರಿನಾ? ಸೊ ಇದಕ್ಕೊಂದು ಆ್ಯಕ್ಟಿವಿಟಿ ಹೇಳಿದ್ದಾರೆ. ಆ್ಯಕ್ಟಿವಿಟಿ 7ಅಲ್ಲಿ ಟೇಕ್ ಅ ವುಡನ್ ಬ್ಲಾಕ್, ಟ್ರೈ ಟು ಬ್ರೇಕ್ ಇಟ್ ಬೈ ಅಪ್ಲೈಯಿಂಗ್ ಸಮ್ ಫೋರ್ಸ್ ಆನ್ ಇಟ್. ಕೆಳಗೆ ಕೊಟ್ಟಿದ್ದಾರೆ ನೋಡು, ವುಡನ್ ಬ್ಲಾಕ್ ತೊಗೊಂಡು ಅದನ್ನು ಒಂದು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿ ಅದನ್ನು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಯಾಕೆ? ಕರೆಕ್ಟ್. ಅದರಲ್ಲಿ ಪಾರ್ಟಿಕಲ್ಸ್ ಹೆಂಗಿರುತ್ತೆ ಅಂತಂದರೆ, ಇವಾಗ ಇದು ವುಡ್ ಅಂತಂದರೆ ತೀರಾ ಹತ್ರ ಇರುತ್ತೆ ಅಲ್ವಾ, ನಿಂಗೆ ಸ್ಪೇಸಸ್ ತೀರಾ ಕಡಿಮೆ ಇರುತ್ತೆ. ಅದರಿಂದ ಆ ವಸ್ತುನ ಬ್ರೇಕ್ ಮಾಡೋದು ಇಟ್ಸ್ ನಾಟ್ ಈಸಿ, ಕಷ್ಟ ಆಗುತ್ತೆ ಒಂದು ಸ್ವಲ್ಪ. ಸರಿನಾ? ದ ಬ್ಲಾಕ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ವಿಚ್ ಡು ನಾಟ್ ಸಪ್ರೇಟ್ ಈಸಿಲಿ. ಅದನ್ನೇ ಅವ್ರು ಕೊಟ್ಟಿದ್ದಾರೆ. ಪಾರ್ಟಿಕಲ್ಸ್ ಒಂದೊಂದು ಕೊಟ್ಟಿದ್ದಾರೆ. ಸರಿನಾ? ಹಿಂಗೆ ನಿನಗೆ ಗ್ಯಾಪ್ ತೀರಾ ಕಡಿಮೆ ಇರುತ್ತೆ, ಗ್ಯಾಪ್ ಅಷ್ಟೊಂದು ಕಾಣಿಸೋದೇ ಇಲ್ಲ ನಿನಗೆ. ಸೊ ಸ್ಪೇಸಸ್ ಬಂದು ಕಮ್ಮಿ. ಓಕೆನಾ? ಅದಕ್ಕೆ ಈಸಿಯಾಗಿ ಬ್ರೇಕ್ ಮಾಡೋಕ್ಕಾಗಲ್ಲ ಈ ಬ್ಲಾಕ್ನ. ಸರಿನಾ? ಅದೇ ಸೆಕೆಂಡ್ ಬಂದು ಟೇಕ್ ಅ ಚಾಕ್ ಪೀಸ್, ಅಪ್ಲೈ ಸಮ್ ಫೋರ್ಸ್ ಆನ್ ಇಟ್ ಆ್ಯಂಡ್ ಇಟ್ ಬ್ರೇಕ್ಸ್ ಅಪ್ ಇಂಟು 2 ಪೀಸಸ್. ಚಾಕ್ ಪೀಸ್ ಎಲ್ಲ ಆರಾಮಾಗಿ ಮುರಿಬೋದಲ್ವಾ? ಯಾಕೆ ಅಂತಂದರೆ ಚಾಕ್ ಪೀಸ್ ಒಳಗೆ ಸ್ಪೇಸಸ್ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ವುಡ್ಡಿಗೆ ಕಂಪೇರ್ ಮಾಡಿದಿದ್ರೆ, ಅದಕ್ಕೆ ನಾವು ಬ್ರೇಕ್ ಮಾಡ್ಬೋದು ಈಸಿಲಿ. ಸರಿನಾ? Why does a chalk break into pieces by applying some force by hand
not a wooden block. This is because the intermolecular force is weaker in chalk than in the wooden block, as chalk is soft solid while wood is hard. ಸಾಫ್ಟು ಹಾರ್ಡ್ ಅಂತೆಲ್ಲ ಹೇಳ್ತೀವಲ್ಲ, ಹಾರ್ಡ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಅಂತ ಹೇಳ್ಬೋದಲ್ವ. ಸ್ಪೇಸಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಇಸ್ ಲೆಸ್ ಅಂತ ಹೇಳೋ ಬದಲು ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಇಸ್ ಲೆಸ್ ಅಂತ ಹೇಳ್ಬೋದಾ? ಒಂದೇ ವರ್ಡಲ್ಲಿ ಮುಗಿಸ್ಬೋದು ಅಲ್ವಾ. ನಾನು ಇಲ್ಲಿ ಸ್ಪೇಸ್ ಇಸ್ ಲೆಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಂತ ಇಷ್ಟುದ್ದ ಹೇಳೋ ಬದಲು ಇದು ಒಂದು ಲೈನ್ ಹೇಳ್ಬೋದು. ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಮೇಲೇ ಒಂದು ವಸ್ತು ಸಾಫ್ಟ್ ಇದೆಯಾ ಹಾರ್ಡ್ ಇದೆಯಾ ಅಂತೆಲ್ಲ ಹೇಳೋಕ್ಕಾಗುತ್ತೆ. ಸರಿನಾ? ವುಡನ್ ಆಬ್ಜೆಕ್ಟಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇತ್ತು, ಅದಕ್ಕೆ ಅದನ್ನು ಬ್ರೇಕ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬ್ರೇಕ್ ಆಗುತ್ತೆ, ಆಗಲ್ಲ ಅಂತಲ್ಲ, ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಬೇಕಾಗುತ್ತೆ. ಚಾಕಲ್ಲಿ ಸ್ಪೇಸಸ್ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ತೀರ ಕಡಿಮೆ ಇರುತ್ತೆ, ಅಂದರೆ ಜಾಸ್ತಿ ಇರುತ್ತೆ, ಅದಕ್ಕೆ ಅದನ್ನು ಈಸಿಲಿ ಬ್ರೇಕ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ 4th ಪಾಯಿಂಟಲ್ಲಿ ಟೇಕ್ ಸಮ್ ವಾಟರ್ ಇನ್ ಟೇಬಲ್ ಸ್ಪೂನ್ ಆ್ಯಂಡ್ ಥ್ರೋ ಇಟ್ ಅಪ್. ವಾಟ್ ಡು ಯು ಅಬ್ಸರ್ವ್? ಒಂದು ಸ್ಪೂನಲ್ಲಿ ನೀರು ಇಟ್ಕೊಂಡು ಸ್ಪೂನ್ನ ಹಿಂಗೆ ಮೇಲೆ ಎತ್ತಾಕಿದ್ರೆ ಏನಾಗುತ್ತೆ? ನೀರು ಒಂದು ಫ್ಯೂ ಡ್ರಾಪ್ಸ್ ಮೇಲೆ ಹೋಗ್ಬಿಟ್ಟು ಆಮೇಲೆ ಕೆಳಗೆ ಬೀಳುತ್ತೆ, ಕರೆಕ್ಟಾ? ಆ ಫ್ಯೂ ಡ್ರಾಪ್ಸ್ ಮೇಲಕ್ಕೆ ಹೋಗುತ್ತಲ್ಲ ಒಂದೇ ಒಂದು ಸೆಕೆಂಡ್, ಅದೆಲ್ಲನೂ ಸ್ಪೆರಿಕಲಲ್ಲಿ ಇರುತ್ತಂತೆ ಆ ಶೇಪ್ದು. ವೈ ದೇ ಆರ್ ಸ್ಪೆರಿಕಲ್? ಇವಾಗ ಮಳೆ ನೀರಾಗಲಿ, ಇವಾಗ ನಿನ್ನ ಕೈ ತೊಳ್ಕೊಂಬಂದಾದ್ಮೇಲೆ ನೀರನ್ನ ಒಂದು ಟೇಬಲ್ ಮೇಲೆ ಒಂದು ಡ್ರಾಪ್ ಹಿಂಗೆ ಬಿಡ್ತೀಯ, ಆ ಒಂದು ಡ್ರಾಪ್ ನೀರು ಬಂದು ನಿನಗೆ ಸರ್ಕ್ಯುಲರಲ್ಲಾಗೆ ಬರುತ್ತೆ, ಕರೆಕ್ಟಾ? ಯಾಕೆ? ಯಾವಾಗಲೂ ವಾಟರ್ ಡ್ರಾಪ್ಲೆಟ್ ಬಂದು ಸರ್ಕಲ್ ಶೇಪಲ್ಲೇ ಇರುತ್ತಂತೆ, ಯಾಕೆ? ಅದಕ್ಕೆ ಲಾಸ್ಟ್ ಲೈನಲ್ಲಿ ಕೊಟ್ಟಿದ್ದಾರೆ, ಬಿಕಾಸ್ ವಾಟರ್ ಮಾಲಿಕ್ಯೂಲ್ಸ್ ಹ್ಯಾವ್ ಎ ಟೆಂಡೆನ್ಸಿ ಟು ಸ್ಟಿಕ್ ಟುಗೆದರ್. ಇವಾಗ ಟೇಬಲ್ ಮೇಲೆ ಇಷ್ಟು ವಾಟರ್ ಡ್ರಾಪ್ಲೆಟ್ ಇದೆ, ನೀನು ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ಚಿಕ್ಕ ವಾಟರ್ ಡ್ರಾಪ್ಲೆಟ್ ಹಾಕ್ತೀಯ, ಎರಡೂ ಸೇರಿಕೊಂಡು ಒಂದು ಸ್ವಲ್ಪ ದೊಡ್ಡ ಸರ್ಕಲ್ ಆಗೋಗ್ಬಿಡುತ್ತಾ? ನೋಡಿದ್ಯಾ ಅದನ್ನು? ಯಾಕೆ ಅಂತಂದರೆ ಅದೇನೆ ಅದರದ್ದು ಪ್ರಾಪರ್ಟಿ, ಅದು ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಸ್ಟಿಕ್ ಟುಗೆದರ್. ಮಾಲಿಕ್ಯೂಲ್ಸ್, ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ, ಅದಕ್ಕೆ ಅದು ಸ್ಪೆರಿಕಲ್ ಶೇಪ್, ಸರ್ಕಲ್ ಶೇಪಲ್ಲಿ ಇರೋದು. ಅರ್ಥ ಆಯ್ತಾ? ಸೊ ಆಲ್ ದೀಸ್ ಶೋ ದಟ್ ದೇರ್ ಇಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪಾರ್ಟಿಕಲ್ಸ್ ಆಫ್ ವುಡನ್ ಬ್ಲಾಕ್, particles of chalk paste and particles of water. ಸೊ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಆಫ್ ಅಟ್ರಾಕ್ಷನ್ ಬಂದು ವೇರಿ ಆಗುತ್ತೆ ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಗೆ. ಸೊ ಅದ್ರ ಮೇಲೆ ಓಕೆ ಇದು ಸಾಫ್ಟಾಗಿರುತ್ತೆ, ಇದು ಹಾರ್ಡಾಗಿರುತ್ತೆ ಅಂತ ನಾವು ಡಿಸೈಡ್ ಮಾಡಬೇಕು. ಹೆನ್ಸ್ ಇಟ್ ಇಸ್ ಪ್ರೂವ್ಡ್ ದಟ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಬಿಟ್ವೀನ್ ದ ಪಾರ್ಟಿಕಲ್ ಕೀಪ್ಸ್ ದೆಮ್ ಟುಗೆದರ್. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ರೇ ಆ ಪಾರ್ಟಿಕಲ್ಸ್ ಜೊತೆಗೆ ಇರೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಪಾರ್ಟಿಕಲ್ಸ್ ಜೊತೆಗೆ ಇರೋದಿಲ್ಲ. ಅರ್ಥ ಆಗಿದೆಯಾ? ಸೆಕೆಂಡ್ ಒನ್ನು. ಮತ್ತು ಥರ್ಡ್ ಒನ್, ಏನು ಕೊಟ್ಟಿದ್ದಾರೆ? ಏನಂಗಂದ್ರೆ ಒಂದು ಹಿಂಗೆ ಹೋಗುತ್ತೆ, ಒಂದು ಹಿಂಗೆ ಹೋಗುತ್ತೆ, ಒಂದು ಹಿಂಗೆ ಹೋಗುತ್ತೆ, ಈ ಕಡೆನೇ ಹೋಗ್ಬೇಕು ಅಂತ ಏನಿಲ್ಲ, ಕರೆಕ್ಟಾ? ಅದಕ್ಕೆ ಯಾವ ಡೈರೆಕ್ಷನ್ ಬೇಕೋ ಆ ಡೈರೆಕ್ಷನ್ಗೆ ಹೋಗುತ್ತೆ. ಇವಾಗ ನಾವು ಲಾಸ್ಟ್ ಇಯರೇ ಇರಬೇಕು, ಮ್ಯಾಟರಲ್ಲಿ 3 ಸ್ಟೇಟ್ಸ್ ಬಗ್ಗೆ ಸಾಲಿಡ್ಗೆ ಒಂದು 4 ಪಾಯಿಂಟ್ ಓದಿದ್ದೆ, ಲಿಕ್ವಿಡ್ಗೆ ಒಂದು 4 ಪಾಯಿಂಟ್ ಓದಿದ್ದೆ, ಗ್ಯಾಸ್ಗೆ ಒಂದು 4 ಪಾಯಿಂಟ್ ಓದಿದ್ದೆ, ಕರೆಕ್ಟಾ? ಅದು ಇದರಲ್ಲಿ ಮಾಲಿಕ್ಯೂಲ್ಸ್ ಸ್ಪೇಸ್ ಹೆಂಗೆ ಅರೇಂಜ್ ಆಗಿದೆ ಮತ್ತು ಬೇರೆದೆಲ್ಲ ಓದ್ತಾ ಇದ್ದೆ. ಅದೇ ಥರ ಇದೆಯಾ ಇದರಲ್ಲೂ?
ಸೊ ಅದು ಆ ಥರದ್ದು ಜ್ಞಾಪಕ ಇಟ್ಕೋಬೇಕು. ಆ ಥರನೇ ಇಲ್ಲೂ ಕೊಟ್ಟಿದ್ದಾರೆ ಅಂತ, ಸರಿನಾ? ಸೊ ಇದರಲ್ಲಿ ಈ ಡೈರೆಕ್ಷನ್ಗೆ ಹೋಗಬೇಕು ಅಂತ ಏನಿಲ್ಲ, ರ್ಯಾಂಡಮ್ ಆಗಿ ಯಾವುದೋ ಡೈರೆಕ್ಷನ್ ಕಡೆಗೆ ಇದು ಹೋಗುತ್ತೆ. ರ್ಯಾಂಡಮ್ ಮೋಷನ್. By now you know that matter is made up of minute particles which have gaps between them. ಆ ಗ್ಯಾಪ್ನ ಏನಂತಾರೆ? Very good. But do these particles stand still in the bulk or do they keep moving? ಸುಮ್ಮನೆ ಇರುತ್ತಾ ಈ ಪಾರ್ಟಿಕಲ್ಸ್ ಎಲ್ಲ, ಇಲ್ಲ ಮೂವ್ ಆಗ್ತಾನೆ ಇರುತ್ತಾ? ಯಾವ ಡೈರೆಕ್ಷನಲ್ಲಿ? ಅದನ್ನೇ ಅವ್ರು ಥರ್ಡ್ ಪಾಯಿಂಟಾಗಿ ಕೊಟ್ಟಿರೋದಲ್ವಾ. ಸೊ ಅದಕ್ಕೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಆ್ಯಕ್ಟಿವಿಟಿ 8ಅಲ್ಲಿ ಟೇಕ್ ಎ ಕಪ್ ಆಫ್ ವಾಟರ್, ಆ್ಯಡ್ ಫ್ಯೂ ಡ್ರಾಪ್ಸ್ ಆಫ್ ಬ್ಲೂ ಇಂಕ್ ಇನ್ ಟು ಇಟ್. ಇದು ಫಸ್ಟ್ ಒನ್ನಲ್ಲಿ ತೋರಿಸ್ತಾ ಇದ್ದಾರಲ್ಲ, ಒಂದು ಕಪ್ಪಲ್ಲಿ ನೀರು ತೊಗೊತಾ ಇದ್ದಾರೆ, ಅದಕ್ಕೆ ಡ್ರಾಪರ್ ಮೂಲಕ ಬ್ಲೂ ಇಂಕ್ನ ಡ್ರಾಪಾಗಿ ಬಿಡ್ತಾ ಇದ್ದಾರೆ. ಸೊ ಅವಾಗ ನಾವೇನು ನೋಡ್ಬೋದು? ಕಲರ್ ಚೇಂಜ್ ಆಗುತ್ತೆ. ಡಾರ್ಕ್ ಬ್ಲೂಗೆ ಬ್ಲೂ ಸೊಲ್ಯೂಷನ್ ಥರ ಕಾಣಿಸುತ್ತೆ ನಮಗೆ. ಯು ವಿಲ್ ಅಬ್ಸರ್ವ್ ದಟ್ ದ ಇಂಕ್ ಸ್ಲೋಲಿ ಮಿಕ್ಸಸ್ ಯೂನಿಫಾರ್ಮ್ಲಿ ಇನ್ ವಾಟರ್, ಮೇಕಿಂಗ್ ದ ಹೋಲ್ ಸೊಲ್ಯೂಷನ್ ಬ್ಲೂ. ಕರೆಕ್ಟ್ ಅಲ್ವಾ? ದಿಸ್ ಇಸ್ ಬಿಕಾಸ್ ದ ವಾಟರ್ ಆಸ್ ವೆಲ್ ಆಸ್ ಇಂಕ್ ಪಾರ್ಟಿಕಲ್ಸ್ ಆರ್ ಇನ್ ಕಂಟಿನ್ಯೂಸ್ ರ್ಯಾಂಡಮ್ ಮೋಷನ್. ಹಾಕಿದ ಒಂದು ಫ್ಯೂ ಸೆಕೆಂಡ್ಸ್ಗೆ ಫುಲ್ಲು ಡಾರ್ಕ್ ಬ್ಲೂ ಕಲರ್ ಚೇಂಜ್ ಆಗಿಬಿಡುತ್ತಲ್ವಾ? ಅದು ಯಾಕೆ ಅಂತಂದರೆ ಪಾರ್ಟಿಕಲ್ಸ್ ಎಲ್ಲನೂ ರ್ಯಾಂಡಮ್ ಮೋಷನಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರುತ್ತೆ, ಸುತ್ತಾ ಇರುತ್ತೆ, ಸರಿನಾ? ಅದಕ್ಕೋಸ್ಕರನೇ ಅಷ್ಟು ಬೇಗ ಕಲರ್ ಚೇಂಜ್ ಆಗಕ್ಕೆ ಸಾಧ್ಯ. ಡ್ಯೂ ಟು ದ ಮೋಷನ್ ದ ಬ್ಲೂ ಕಲರ್ಡ್ ಪಾರ್ಟಿಕಲ್ಸ್ ಆಫ್ ದ ಇಂಕ್ ಸ್ಪ್ರೆಡ್ ಆಲ್ ಓವರ್ ಆ್ಯಂಡ್ ಗಿವ್ ಬ್ಲೂ ಕಲರ್ ಟು ದ ವಾಟರ್. ಅರ್ಥ ಆಯ್ತಾ? ಅದಿಷ್ಟು ಬೇಗ ಕಲರ್ ಚೇಂಜ್ ಆಗೋದಕ್ಕೆ ಒಂದೇ ಕಾರಣ, ಪಾರ್ಟಿಕಲ್ಸ್ ಆಫ್ ಇಂಕ್. ಕರೆಕ್ಟ್ ಅಲ್ವಾ? ಇಂಕ್ ನೀರಲ್ಲಿ ಬಿದ್ದಿದ ತಕ್ಷಣ ಇಂಕ್ ಪಾರ್ಟಿಕಲ್ಸ್ ಏನು ಮಾಡ್ತು? ಬೇಗ ಬೇಗ ರ್ಯಾಂಡಮ್ ಮೋಷನಲ್ಲೇ ಕಂಟಿನ್ಯೂಸ್ ಆಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಜಾಗದಲ್ಲಿ ಒಂದು ಡ್ರಾಪ್ ಬಿದ್ದಿದ್ದು ಇಂಕು ಡ್ರಾಪಾಗೆ, ಸೊ ಫುಲ್ ಗ್ಲಾಸ್ ಮೂಲಕ ಎಲ್ಲ ನೀರನ್ನು ಚೇಂಜ್ ಮಾಡ್ತು ಕಲರ್, ಬ್ಲೂ ಕಲರ್ಗೆ. ಅರ್ಥ ಆಯ್ತಾ? ಸೊ ಆ್ಯಕ್ಟಿವಿಟಿ 9ಅಲ್ಲಿ ಏನು ಕೊಟ್ಟಿದ್ದಾರೆ? ಟೇಕ್ ಅ ಗ್ಲಾಸ್ ಟಂಬ್ಲರ್, fill 3/4 of it with water and sprinkle some sawdust on it. Sawdust ಅಂದರೆ ಗೊತ್ತಿದೆಯಾ? ಮರನ ಕಟ್ ಮಾಡ್ತಾರಲ್ಲ, ಒಂದು ಟೂಲ್, ಸಾ ಅಂತ ಅಂತೀವಲ್ಲ, ಗಸಗಸ ಅಂತ ಅಂತೀವಿ ತಾನೆ? ಗಸಗಸೆನ ನಂಗೆ ಸರಿ ಗೊತ್ತಿಲ್ಲ, ಏನಂತಾರೆ? ಹಾಂ, ಅದನ್ನು ಇಂಗ್ಲೀಷಲ್ಲಿ ಸಾ ಅಂತ ಅಂತೀವಿ. ಆ ಮರ ಹಿಂಗೆ ಕಟ್ ಮಾಡಬೇಕಾದ್ರೆ ಪೌಡ್ರಾಗಿ ಬೀಳುತ್ತೆ ಗೊತ್ತಾ? ಅದನ್ನು ಸಾಡಸ್ಟ್ ಅಂತ ಅಂತೀವಿ. ಇಲ್ಲ ಅಂದರೆ ವುಡ್ನ ಕಟ್ ಮಾಡ್ಬೇಕಾದ್ರೂ ಈ ಸಾಡಸ್ಟ್ ಬರುತ್ತೆ ನಮಗೆ. ಆ ಸಾಡಸ್ಟ್ನ ನಾನು ಒಂದು ಸ್ವಲ್ಪ ನೀರು ಮೇಲ್ಗಡೆ ಹಾಕ್ಬಿಡ್ತೀನಿ. ಅಬ್ಸರ್ವ್ ಇಟ್ ಕೇರ್ಫುಲಿ ಯೂಸಿಂಗ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಸೊ ಇವಾಗ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಟ್ಬಿಟ್ಟು ನೋಡಬೇಕು. you will notice that particles of sawdust move randomly on the surface of the water. ಅಲ್ಲೂ ಆ ಚಿಕ್ಕದು ಒಂದು ಇರುತ್ತಲ್ಲ, ಅದು ಸೈಲೆಂಟಾಗಿರಲ್ಲ, ಮೂವ್ ಆಗ್ತಾನೆ ಇರುತ್ತೆ. ಓಕೆನಾ? ರ್ಯಾಂಡಮ್ ಮೋಷನ್ಗೆ 2 ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಅಂದರೆ 2 ಎಕ್ಸಾಂಪಲ್. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ರ್ಯಾಂಡಮ್ ಆಗಿ ಮೂವ್ ಆಗುತ್ತೆ, ಮೋಷನ್ ಆಗುತ್ತೆ, ಸರಿ, ಕಂಟಿನ್ಯೂಸ್ ಆಗಿ. ಬಟ್ ಯಾಕೆ ಫಸ್ಟ್ ಆಫ್ ಆಲ್ ಪಾರ್ಟಿಕಲ್ಸ್ ಮೂವ್ ಆಗಬೇಕು? ಈ ಕ್ವೆಶನ್ ಇದೆ ಅಲ್ವಾ? ಸೊ ಅದಕ್ಕೆ ಆನ್ಸರ್ ಏನು ಕೊಟ್ಟಿದ್ದಾರೆ? ದಿಸ್ ಇಸ್ ಬಿಕಾಸ್ ದೇ ಪೊಸೆಸ್ ಅ ಕೈಂಡ್ ಆಫ್ ಎನರ್ಜಿ ಕಾಲ್ಡ್ ಕೈನೆಟಿಕ್ ಎನರ್ಜಿ ಅಲ್ವಾ? ಇದು ನಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಕೈನೆಟಿಕ್ ಎನರ್ಜಿ ಅಂದರೆ ಏನು ಅಂತ ಗೊತ್ತಿದೆಯಾ ಗೊತ್ತಿಲ್ವಾ? ಏನು ಕೈನೆಟಿಕ್ ಎನರ್ಜಿ ಅಂದರೆ?
ಅಂದರೆ ಮೂಮೆಂಟ್ ಇರಬೇಕು, ಆವಾಗಲೇ ಕೈನೆಟಿಕ್ ಎನರ್ಜಿ ಇದೆ ಅಂತ ಹೇಳೋದು ಅಲ್ವಾ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ದಿಸ್ ಎನರ್ಜಿ ಇನ್ಕ್ರೀಸಸ್ ವಿತ್ ಆನ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆ್ಯಂಡ್ ಡಿಕ್ರೀಸ್ ವಿತ್ ಅ ಡಿಕ್ರೀಸ್ ಇನ್ ಟೆಂಪರೇಚರ್. ಸೊ ಈ ಕೈನೆಟಿಕ್ ಎನರ್ಜಿ ಅನ್ನೋದು ಎಲ್ಲ ಪಾರ್ಟಿಕಲ್ಸ್ಗೂ ಇರುತ್ತೆ, ಎಲ್ಲದರಲ್ಲೂ ಕೈನೆಟಿಕ್ ಎನರ್ಜಿ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಸರಿನಾ. ಸೊ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಟೆಂಪ್ರೇಚರ್ ಜಾಸ್ತಿ ಆದರೆ ಇದು ಜಾಸ್ತಿ ಆಗುತ್ತೆ ಕೈನೆಟಿಕ್ ಎನರ್ಜಿ, ಟೆಂಪ್ರೇಚರ್ ಕಮ್ಮಿ ಆದರೆ ಕೈನೆಟಿಕ್ ಎನರ್ಜಿನೂ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ಹೆನ್ಸ್ ದಟ್ ಏನದು ಸೆಕೆಂಡ್ ಲೈನಲ್ಲಿ, ಹೆನ್ಸ್ the movement of particle increases or decreases with the increase or decrease in temperature. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಕೈನೆಟಿಕ್ ಎನರ್ಜಿ ಡಿಪೆಂಡ್ಸ್ ಆನ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ. ಇದು ಜಾಸ್ತಿ ಆದರೆ ಅಲ್ಲ, ಟೆಂಪರೇಚರ್ ಜಾಸ್ತಿ ಆದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ಟೆಂಪರೇಚರ್ ಕಡಿಮೆ ಆದರೆ ಕೈನೆಟಿಕ್ ಎನರ್ಜಿನೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಕೈನೆಟಿಕ್ ಎನರ್ಜಿ ಇಸ್ ದ ಎನರ್ಜಿ ದಟ್ ಆದ್ಮೇಲೆ ಏನಿದೆ, an object that an object has due to its motion. ಯಾವ್ದಾನ ಒಂದು ವಸ್ತುವಿಗೆ ಮೋಷನ್ ಇರಬೇಕು, ಅದನ್ನು ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಮೇಯ್ನಾಗಿ ಮೋಷನ್ ಇರಬೇಕು, ಅದರಲ್ಲಿ ಮೂಮೆಂಟ್. ಓಕೆನಾ? ಕೈನೆಟಿಕ್ ಎನರ್ಜಿ ಡೆಫಿನಿಷನ್ ಮತ್ತು ಇದು, ಇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್. ಇಲ್ಲಿವರೆಗೂ ಅರ್ಥ ಆಗಿದೆಯಾ? ಏನಾನ ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಕೊಟ್ಟಿದ್ದಾರೆ, ಇದು ನಮಗೆ ಆಲ್ರೆಡಿ ಗೊತ್ತಿದೆ, ಕರೆಕ್ಟಾ. ಏನು ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂದರೆ, ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್ ಇದೆ, ಸಾಲಿಡ್ಸ್, ಲಿಕ್ವಿಡ್, ಗ್ಯಾಸ್ ಅಲ್ವಾ. Now you know the intermolecular spaces, intermolecular attraction and random motion are the three important characteristics of particles of any kind of matter. If the force of attraction increases, the molecules move closer and the space between them decreases. ಅರ್ಥ ಆಗ್ತಾ ಇದೆಯಾ? ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದರೆ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಸ್ಪೇಸ್ ಬಂದು, ಅಂದರೆ ಮಾಲಿಕ್ಯೂಲ್ಸ್ ಬಂದು ತೀರಾ ಹತ್ರ ಮೂವ್ ಆಗ್ತಾ ಇರುತ್ತೆ, ಸರಿನಾ. ಸ್ಪೇಸಸ್ ಬಿಟ್ವೀನ್ ದೆಮ್ ಡಿಕ್ರೀಸಸ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದಾಗ ಸರಿನಾ, ಮಾಲಿಕ್ಯೂಲ್ಸ್ ಮೂವ್ ಕ್ಲೋಸರ್. ಇದ್ರ ಜೊತೆಗೆ ಏನಾಗುತ್ತೆ, ಸ್ಪೇಸ್ ಬಿಟ್ವೀನ್ ದೆಮ್ ಡಿಕ್ರೀಸಸ್. ಅರ್ಥ ಆಗಿದೆಯಾ? ಇದು ಮೂರು ಒಂದು ಕಂಡೀಷನ್, ಇದೊಂದಲ್ಲ. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದರೆ ಮಾಲಿಕ್ಯೂಲ್ಸ್ ಮೂವ್ ಕ್ಲೋಸರ್, ಸ್ಪೇಸ್ ಬಿಟ್ವೀನ್ ದೆಮ್ ಡಿಕ್ರೀಸಸ್, ಸರಿನಾ. ಅದೇ ಇವಾಗ ಸೆಕೆಂಡ್ ಸಿನಾರಿಯೋ ಏನಿರುತ್ತೆ,
ಇದರದ್ದೇ ಆಪೋಸಿಟ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆದರೆ, ಕರೆಕ್ಟಾ? ಕಮ್ಮಿ ಆದರೆ ಏನಾಗುತ್ತೆ? ಮಾಲಿಕ್ಯೂಲ್ಸ್ ಮೂವ್ ಕ್ಲೋಸರ್ ಅಂತ ಹಾಕಿದ್ದೆ, ಒಂದಕ್ಕೊಂದು ಹತ್ರ ಬರುತ್ತೆ ಅಂತ ಹೇಳಿದ್ದೆ ಮಾಲಿಕ್ಯೂಲ್ಸ್ ಇದರಲ್ಲಿ. ಇವಾಗ ಮಾಲಿಕ್ಯೂಲ್ಸ್ ಮೂವ್ ಅಪಾರ್ಟ್ ಅಲ್ವಾ, ದೂರ ಹೋಗುತ್ತೆ. ಹೌದು. ಮತ್ತು ಸ್ಪೇಸ್ ಬಿಟ್ವೀನ್ ದೆಮ್ ಏನಾಗುತ್ತೆ? ಆವಾಗಲೇ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಆಗುತ್ತೆ, ಕರೆಕ್ಟಾ? ಇದು ನಿನಗೆ ಗೊತ್ತಾಗಬೇಕು. ಯಾಕೆ ಅಂತಂದರೆ ಇವಾಗ ಸ್ಟೇಟ್ಸ್ ಆಫ್ ಮ್ಯಾಟರಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗಿದೆ ಅಂತಂದರೆ ಇದು ಎರಡು ಅಪ್ಲಿಕೇಬಲ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗಿದೆ ಅಂದರೆ ಇದು ಎರಡು. ಇಲ್ಲಾಂದರೆ ಒಂದು ಹೇಳಿದ್ರೆ ನೀನು ಇನ್ನೂ ಬಾಕಿ ಎರಡು ಹೇಳಬೇಕು. ಆ ಥರ ಒಂದು ಹೇಳಿದ್ರೆ ಎರಡು ಹೇಳಬೇಕು. ಅರ್ಥ ಆಗ್ತಾ ಇದೆಯಾ? ಈ 2 ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೋಬೇಕು ನೀನು. ಅರ್ಥ ಆಗಿದೆಯಾ ಇದು? ಸೊ ಇದರಲ್ಲಿ ದಿಸ್ ಫ್ಯಾಕ್ಟ್ ಅಕೌಂಟ್ಸ್ ಫಾರ್ ದ 3 ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್. ದೋಸ್ ಆರ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಸೊ ಫಸ್ಟ್ ಒಂದು ಸಾಲಿಡಲ್ಲಿ ಏನು ಕೊಟ್ಟಿದ್ದಾರೆ ಓದ್ತೀಯಾ? ಇದು ನಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಸಾಲಿಡಲ್ಲಿ ಡೆಫಿನೆಟ್ ಶೇಪ್ ಇದೆ, ಡೆಫಿನೆಟ್ ವಾಲ್ಯೂಮ್ ಇದೆ. ನೆಕ್ಸ್ಟ್ ಅದು ಗೊತ್ತು, ಪಾರ್ಟಿಕಲ್ಸ್ ಆರ್ ಟೈಟ್ಲಿ ಪ್ಯಾಕ್ಡ್ ಅಂತ, ಕರೆಕ್ಟಾ? ಗೊತ್ತಿದೆಯಾ ಇಲ್ವಾ? ಗೊತ್ತಿದೆಯಾ ಇಲ್ವಾ ರಿತೀಶ್? ಕೇಳಿಸ್ತಾ ಇದೆಯಾ? ಪಾರ್ಟಿಕಲ್ಸ್ ಆರ್ ಟೈಟ್ಲಿ ಪ್ಯಾಕ್ಡ್ ಗೊತ್ತಿದೆ, ಇಟ್ ಹ್ಯಾಸ್ ಎ ಡೆಫಿನೆಟ್ ಶೇಪ್ ಆ್ಯಂಡ್ ವಾಲ್ಯೂಮ್ ಗೊತ್ತಿದೆ. ನೆಕ್ಸ್ಟ್ ಒನ್ ಬಂದು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ವೆರಿ ಸ್ಟ್ರಾಂಗ್ ಅಲ್ವಾ. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಮತ್ತು ರ್ಯಾಂಡಮ್ ಮೋಷನ್, ಈ ಮೂರು ಬಗ್ಗೆನೂ ಮಾತಾಡ್ಬೇಕು ಇವಾಗ ಸಾಲಿಡ್, ಲಿಕ್ವಿಡ್, ಗ್ಯಾಸಲ್ಲಿ. ಅರ್ಥ ಆಯ್ತಾ? ಇವಾಗ ಡಿಫ್ರೆನ್ಸಸ್ ಕೇಳಿದ್ರೆ ಮೇಯ್ನಾಗಿ ಇದನ್ನೇ ಬರೀಬೇಕು. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಂಗಿದೆ ಸಾಲಿಡ್ಸಲ್ಲಿ, ಲಿಕ್ವಿಡಲ್ಲಿ, ಗ್ಯಾಸಲ್ಲಿ. ಮತ್ತು ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಹೆಂಗಿದೆ, ರ್ಯಾಂಡಮ್ ಮೋಷನ್ ಯಾವುದ್ರಲ್ಲಿದೆ, ಸಾಲಿಡಾ, ಲಿಕ್ವಿಡಾ, ಗ್ಯಾಸ್. ಡಿಫ್ರೆನ್ಸಸ್ ಬರೀಬೇಕು ಸಾಲಿಡ್ಸ್, ಲಿಕ್ವಿಡ್, ಗ್ಯಾಸ್ ಅಂತಂದರೆ ಅಟ್ ಪ್ರೆಸೆಂಟ್ ಈ ಕ್ಲಾಸಲ್ಲಿ ನೀನು ಈ 3 ಪಾಯಿಂಟ್ಸ್ನೇ ಬರೀಬೇಕು ಫಸ್ಟ್. ಇಟ್ ಹ್ಯಾಸ್ ಎ ಡೆಫಿನೆಟ್ ಶೇಪ್, ಡೆಫಿನೆಟ್ ವಾಲ್ಯೂಮ್ ಅಂತ ಓಕೆ ಅಕ್ಸೆಪ್ಟೆಡ್. ಬಟ್ ಈ ಸತಿ ಈ 3 ಪಾಯಿಂಟ್ಸ್ನ ಫಸ್ಟ್ ಬರೀಬೇಕು. ಅರ್ಥ ಆಗಿದೆಯಾ ಡಿಫ್ರೆನ್ಸಸ್ಗೆ? ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸಾಲಿಡಲ್ಲಿ ವೆರಿ ಸ್ಟ್ರಾಂಗ್, ಜಾಸ್ತಿ ಇರುತ್ತೆ. ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್ ಇಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್, ಕರೆಕ್ಟ್ ಅಲ್ವಾ? ಟೈಟ್ಲಿ ಪ್ಯಾಕ್ಡ್ ಅಂದರೆ ನಿಮಗೆ ತೀರ ಕಡಿಮೆ ಇರುತ್ತಲ್ವ ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್. ಮತ್ತು ಇನ್ನೊಂದು ದ ಪಾರ್ಟಿಕಲ್ಸ್ ಆರ್ ನಾಟ್ ಫ್ರೀ ಟು ಮೂವ್, ಫ್ರೀಯಾಗಿ ಮೂವ್ ಆಗೋದಿಲ್ಲ ಪಾರ್ಟಿಕಲ್ಸ್. ಅರ್ಥ ಆಯ್ತಾ? ದೇ ಕ್ಯಾನ್ ಓನ್ಲಿ ವೈಬ್ರೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್ಸ್, ಮೂವ್ ಆಗೋಕ್ಕಾಗಲ್ಲ ಆರಾಮಾಗೆ. So solids are rigid and incompressible. Examples iron, wood, coal, etc. Correct alva? So solids, liquid, gas ಅಲ್ಲಿ ಈ ಸತಿ ಡಿಫ್ರೆನ್ಸ್ ಕೇಳ್ಬೋದು. ಮೇಯ್ನಾಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಹೆಂಗಿದೆ, ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಹೆಂಗಿದೆ, ಮತ್ತು ಅದರದ್ದು ಮೂಮೆಂಟ್, ಪಾರ್ಟಿಕಲ್ಸ್ದು ಮೂಮೆಂಟ್ ಇದೆಯಾ ಇಲ್ವಾ, ಇದ್ದರೆ ಹೆಂಗಿರುತ್ತೆ ಎಲ್ಲನೂ ಹೇಳಬೇಕು. ಅರ್ಥ ಆಗಿದೆಯಾ ಸಾಲಿಡ್ಸ್ ಬಗ್ಗೆ? ಸೊ ಲಿಕ್ವಿಡ್ಸ್ ಅಂತಂದರೆ ಅ ಲಿಕ್ವಿಡ್ ಹ್ಯಾಸ್ ಎ ಡೆಫಿನೆಟ್ ವಾಲ್ಯೂಮ್ ಬಟ್ ನೋ ಡೆಫಿನೆಟ್ ಶೇಪ್. ಇದು ಆಲ್ರೆಡಿ ಗೊತ್ತಿದೆ ಅಲ್ವಾ ನಮಗೆ. ಸೊ ದ ಪಾರ್ಟಿಕಲ್ಸ್ ಇನ್ ಲಿಕ್ವಿಡ್ ಆರ್ ಲೆಸ್ ಟೈಟ್ಲಿ ಪ್ಯಾಕ್ಡ್ in comparison to solids.
ಸಾಲಿಡ್ಸಿಗೆ ಕಂಪೇರ್ ಮಾಡಿದರೆ ಲಿಕ್ವಿಡ್ಸಲ್ಲಿ ಒಂದು ಸ್ವಲ್ಪ ಕಮ್ಮಿ ಟೈಟಾಗಿ ಪ್ಯಾಕ್ ಆಗಿರುತ್ತೆ, ಲೆಸ್ ಟೈಟ್ಲಿ ಪ್ಯಾಕ್ಡ್. ಇನ್ ಲಿಕ್ವಿಡ್ಸ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ವೀಕರ್ ಅಲ್ವಾ? ಸೊ ಇಲ್ಲಿ ಹಾಗೆ ಬರೀತೀನಿ. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದರಲ್ಲಿ ಸ್ಟ್ರಾಂಗ್ ಇದೆ, ಕರೆಕ್ಟಾ? ಇಸ್ ವೆರಿ ಸ್ಟ್ರಾಂಗ್ ಆ್ಯಕ್ಚುಲಿ ಇದರಲ್ಲಿ. ಮತ್ತು ಸೆಕೆಂಡ್ ಪಾಯಿಂಟ್ ಏನು? ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಅಲ್ವಾ? ಸ್ಪೇಸ್ ಇದರಲ್ಲಿ ಇಸ್ ವೆರಿ ಲೆಸ್. ಯಾಕೆ ಅಂತಂದರೆ ಪಾರ್ಟಿಕಲ್ಸ್ ಆರ್ ಟೈಟ್ಲಿ ಪ್ಯಾಕ್ಡ್ ಅಲ್ವಾ? ಪಾರ್ಟಿಕಲ್ಸ್ ಡು ನಾಟ್ ಮೂವ್, ಕರೆಕ್ಟಾ? The particles are not free to move. ಫ್ರೀಯಾಗಿ ಮೂವ್ ಆಗಲ್ಲ. ಅರ್ಥ ಆಗಿದೆಯಾ? ಸೊ ಅವರು 2 ಮಾರ್ಕ್ಸಿಗೆ ಕೇಳಿದರೆ ಈ 3 ಹೇಳಾದ್ಮೇಲೆ ಎಕ್ಸಾಂಪಲ್ ಬರಿಬೋದು, ಸರಿನಾ? ಸೊ ಲಿಕ್ವಿಡ್ಸಲ್ಲಿ ಏನು ಕೊಟ್ಟಿದ್ದಾರೆ? ದ ಪಾರ್ಟಿಕಲ್ಸ್ ಇನ್ ಲಿಕ್ವಿಡ್ಸ್ ಆರ್ ಲೆಸ್ ಟೈಟ್ಲಿ ಪ್ಯಾಕ್ಡ್. ಸೊ ಲೆಸ್ ಟೈಟ್ಲಿ ಪ್ಯಾಕ್ಡ್ ಅಂತಂದರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಂದು ಸಾಲಿಡ್ಸ್ಗಿಂತ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ಕರೆಕ್ಟಾ? ಸಾಲಿಡ್ಸ್ ಬಂದು ತೀರಾ ಜಾಸ್ತಿ ಇರುತ್ತೆ. ಯಾಕೆ? ಮಾಲಿಕ್ಯೂಲ್ಸ್ ಬಂದು ಟೈಟ್ಲಿ ಪ್ಯಾಕ್ಡ್ ಆಗಿರೋದ್ರಿಂದ. ಕರೆಕ್ಟಾ? ಹಿಂಗೆ ಬರೀಬೋದಾ? ಇಟ್ಸ್ ಲೆಸ್ ದ್ಯಾನ್ ಸಾಲಿಡ್ಸ್ ಅಥವಾ ವೀಕ್ ಅಂತ ಬರೀಬೋದು. ನೆಕ್ಸ್ಟ್ ಏನು ಬರೀಬೇಕು? ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಬಗ್ಗೆ. ಇದರಲ್ಲಿ ಹೆಂಗಿರುತ್ತೆ? ಇದು ಟೈಟ್ಲಿ ಪ್ಯಾಕ್ಡ್, ಇದು ಒಂದು ಸ್ವಲ್ಪ ಲೂಸ್ಲಿ ಪ್ಯಾಕ್ಡ್ ಅಲ್ವಾ? ಲೂಸ್ಲಿ ಪ್ಯಾಕ್ಡ್ ಅಂತಂದರೆ ಜಾಸ್ತಿ ಗ್ಯಾಪ್ ಇರುತ್ತಲ್ವಾ? ಇಸ್ ಲಾರ್ಜ್ ಅಥವಾ ಮೋರ್. ಇಲ್ಲಿ ಲಾರ್ಜರ್ ಅಂತ ಹಾಕಿದ್ದಾರೆ. ಸೆಕೆಂಡ್ ಪಾಯಿಂಟ್ ಅರ್ಥ ಆಗಿದೆಯಾ? ಸೊ ಜಾಸ್ತಿ ಜಾಗ ಇರೋದ್ರಿಂದ ಪಾರ್ಟಿಕಲ್ಸ್ ಮೂವ್ ಫ್ರೀಲಿ. ಅರ್ಥ ಆಯ್ತಾ? ಯಾಕೆ ಮೂವ್ ಆಗುತ್ತೆ ಅಂತಂದರೆ ಇಲ್ಲಿ ಜಾಗ ಇದೆಯಲ್ಲ, ಅದಕ್ಕೆ ಮೂವ್ ಆಗುತ್ತೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ಮಿಲ್ಕ್ ಅಂತ ಬರಿಬೋದಲ್ವಾ? ಓದು ಲಿಕ್ವಿಡ್ಸ್ನ ಪ್ಯಾರಾಗ್ರಾಫ್ ಇದೆಯಲ್ಲ ಅದನ್ನು.
ಅರ್ಥ ಆಗಿದೆಯಾ? So particles in a liquid are less tightly packed in comparison to solids. ಸೊ ಪಾರ್ಟಿಕಲ್ಸ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ತೀರ ಟೈಟಾಗಿ ಪ್ಯಾಕ್ ಆಗಿರೋದಿಲ್ಲ ಸಾಲಿಡ್ಸ್ ಥರ. ಮತ್ತು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅದರಿಂದ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ಅದರಿಂದ ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಸ್ಪೇಸ್ ಜಾಸ್ತಿ ಆದರೆ ಪಾರ್ಟಿಕಲ್ಸ್ ಮೂಮೆಂಟ್ ಹೆಂಗಿರುತ್ತೆ? ಕರೆಕ್ಟ್. ಸೊ ಲಿಕ್ವಿಡ್ಸ್ ಕ್ಯಾನ್ ಫ್ಲೋ ಆ್ಯಂಡ್ ದೇರ್ ಫೋರ್ ಆಲ್ಸೋ ಕಾಲ್ಡ್ ಆಸ್ ಫ್ಲೂಯಿಡ್ಸ್ ಅಲ್ವಾ? ಸೊ ಎಕ್ಸಾಂಪಲ್ ವಾಟರ್, ಮಿಲ್ಕ್, ಆಯಿಲ್, ಆಲ್ಕೋಹಾಲ್, ಪೆಟ್ರೋಲ್ ಎಕ್ಸೆಟ್ರಾ ಅಲ್ವಾ? ಒಂದು ನಿಮಿಷ. ನೆಕ್ಸ್ಟ್ ಆಕ್ಟಿವಿಟಿ ಇರೋದು ಓದ್ತೀಯ ಹಂಗೆ? acquires, pour, poured. ಸೊ ಫಸ್ಟ್ ಏನು ಹೇಳ್ತಿದ್ದಾರೆ, ಟೇಕ್ ಅ ಕಪ್ ಫಿಲ್ಡ್ ವಿತ್ ವಾಟರ್. ಒಂದು ಕಪ್ಪಲ್ಲಿ ನೀರು ತೊಗೊತೀವಿ ಫುಲ್ಲು, ಫಸ್ಟ್ ಫಿಗರ್ ಇದೆಯಲ್ಲ ಆ ಥರ. ವಾಟರ್ ಅಕ್ವೈರ್ಸ್ ದ ಶೇಪ್ ಆಫ್ ದಿ ಕಪ್. ಸೊ ಇರ್ರೆಸ್ಪೆಕ್ಟಿವ್ ಯಾವ ಕಂಟೈನರಲ್ಲಿ ತೊಗೊತೀವೋ ಆ ಕಂಟೈನರ್ದು ಶೇಪ್ ತೊಗೊಳುತ್ತೆ ಲಿಕ್ವಿಡ್ಸ್, ಕರೆಕ್ಟಾ? ಇದರಲ್ಲಿ ವಾಟರ್ ಆ ಥರ ಶೇಪಲ್ಲಿ ತೊಗೊಂಡಿದ್ಯಾ? ಕಪ್ ಅಂದರೆ ಕಪ್ ಶೇಪು, ಗ್ಲಾಸ್ ಅಂದರೆ ಗ್ಲಾಸು, ಬಾಟಲ್ ಅಂದರೆ ಬಾಟಲ್ಲು. ಅದೇ ಕಪ್ಪಲ್ಲಿರೋ ನೀರನ್ನೇ ಗ್ಲಾಸಲ್ಲಿ ಹಾಕ್ತೀನಿ. ಸೊ ಗ್ಲಾಸಲ್ಲಿ ಕಡಿಮೆ ಅಲ್ವಾ ಅದು? ನಾನೇನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ? ಇವಾಗ ಕಪ್ಪಲ್ಲಿ ಎಷ್ಟು ನೀರಿದೆಯೋ ಅದನ್ನು ನಾನು ಗ್ಲಾಸಿಗೆ ಹಾಕ್ತೀನಿ. ಗ್ಲಾಸ್ ಉದ್ದ ಇರೋದ್ರಿಂದ ಅರ್ಧಕ್ಕರ್ಧ ನೀರು ಬಂದಿರುತ್ತೆ, ಕರೆಕ್ಟಾ? ಆವಾಗಲೇ ಬೇರೆ ಶೇಪ್ ಇತ್ತು, ಇವಾಗ ಬೇರೆ ಶೇಪ್ ಇದೆ ಅಲ್ವಾ? ಇದೇ ನೀರನ್ನ ಮತ್ತೆ ನಾನು ಬಾಟಲ್ಗೆ ಹಾಕಿದ್ರೆ ತೀರ ಕಮ್ಮಿ ಬರುತ್ತೆ, ಕರೆಕ್ಟಾ? 1/3 ಬರುತ್ತೆ, ಮತ್ತು ಅಲ್ಲಿ ಬೇರೆ ಶೇಪ್ ತಗೊಳುತ್ತೆ, ಕರೆಕ್ಟಾ? ಸೊ it shows that water has the same volume same, but it takes the shape of the container. ನಾವು ನೀರು ಯಾವುದ್ರಲ್ಲಿ ಹಾಕ್ತೀವೋ ಅದ್ರ ಶೇಪ್ ತಗೊಳುತ್ತೆ, ಬಟ್ ನೀರ್ದು ವಾಲ್ಯೂಮ್ ಒಂದೇನೆ ಅಲ್ವಾ? ಅರ್ಥ ಆಯ್ತಾ? ಇಟ್ ಹ್ಯಾಸ್ ಅ ಡೆಫಿನೆಟ್ ವಾಲ್ಯೂಮ್ ಬಟ್ ನಾಟ್ ಡೆಫಿನೆಟ್ ಶೇಪ್. ಸೊ ಗ್ಯಾಸಿಗೆ ಏನು ಕೊಟ್ಟಿದ್ದಾರೆ? A gas has neither a definite shape nor a definite volume. ಇದಕ್ಕೆ ಡೆಫಿನೆಟ್ ಶೇಪು ಇಲ್ಲ, ಡೆಫಿನೆಟ್ ವಾಲ್ಯೂಮ್ ಕೂಡ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಪಾರ್ಟಿಕಲ್ಸ್ ಇನ್ ಎ ಗ್ಯಾಸ್ ಆರ್ ಫಾರ್ ಅಪಾರ್ಟ್, ಅಂದರೆ ಫ್ರೀಲಿ ಮೂವ್ ಆಗ್ತಾ ಇರುತ್ತೆ ಪಾರ್ಟಿಕಲ್ಸ್ ಎಲ್ಲ, ಕರೆಕ್ಟಾ? ಸೊ ಎಲ್ಲ ಒಂದಕ್ಕೊಂದು ಪಾರ್ಟಿಕಲ್ಸ್ ಫ್ರೀಲಿ ಮೂವ್ ಆಗ್ತಾ ಇದ್ದರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಂಗಿರುತ್ತೆ? ತೀರಾ ಕಮ್ಮಿ ಇರುತ್ತೆ, ಕರೆಕ್ಟಾ? ವೆರಿ ಲೆಸ್ ಇರುತ್ತೆ.
ಸೊ ಅದರಿಂದ ಸ್ಪೇಸಸ್ ಬಿಟ್ವೀನ್ ದೆಮ್ ಏನಾಗುತ್ತೆ, ಜಾಸ್ತಿ ಇರುತ್ತೆ ಮೂವ್ ಆಗೋದಕ್ಕೆ. ಕರೆಕ್ಟಾ? ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್ ಲಾರ್ಜರಾ? ಎಸ್, ವೆರಿ ಲಾರ್ಜ್. ಇದೀಗ ಲಿಕ್ವಿಡ್ಸ್ಗಿಂತ ಜಾಸ್ತಿ ಇರುತ್ತೆ. ಸೊ ತೀರಾ ಇನ್ನೂ ಜಾಸ್ತಿ ಜಾಗ ಸಿಕ್ತು, ಪಾರ್ಟಿಕಲ್ಸ್ ಇನ್ನೂ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಇನ್ ಎನಿ ಡೈರೆಕ್ಷನ್, ಅದೊಂದಿದೆ ಅಲ್ವಾ ಇದರಲ್ಲಿ. ಸೊ ಇದಕ್ಕೆ ಎಕ್ಸಾಂಪಲ್ ಏರ್ ಅಂತಾನೆ ಹೇಳ್ಬೋದಲ್ವಾ? ಏರ್. ಕರೆಕ್ಟಾ? ಸೊ ಪಾರ್ಟಿಕಲ್ಸ್ ಮೂವ್ ಫ್ರೀಲಿ ಇನ್ ಎನಿ ಡೈರೆಕ್ಷನ್ನ ದೇ ಕ್ಯಾನ್ ಫ್ಲೋ ಅಂತ ಹಾಕ್ಬೋದು. ಸರಿನಾ? ಲಿಕ್ವಿಡ್ಸ್ ಮಾತ್ರ ಫ್ಲೋ ಹರಿಯುತ್ತೆ ಅಂತ ಅರ್ಥ ಅಲ್ಲ. ಗ್ಯಾಸಸ್ ಕೂಡ ಹಂಗೆ ಅದೇ ಥರ ದೇ ಕ್ಯಾನ್ ಫ್ಲೋ ಅಂತ ಹೇಳ್ಬೋದು. ಸರಿನಾ? ದೇ ಕ್ಯಾನ್ ಬಿ ಕಂಪ್ರೆಸ್ಡ್ ಇನ್ಸೈಡ್ ಅ ಸ್ಮಾಲ್ ಕಂಟೈನರ್ ಆ್ಯಂಡ್ ಕ್ಯಾನ್ ಸ್ಪ್ರೆಡ್ ಇನ್ ಟು ಅ ಲಾರ್ಜ್ ಸ್ಪೇಸ್ ಅವೈಲಬಲ್ ಟು ದೆಮ್. ಇವಾಗ ನಾವು ಸಿಲಿಂಡರ್ ಯೂಸ್ ಮಾಡೋದು ಹಾಗೆ ಅಲ್ವಾ? ಆ ಸಿಲಿಂಡ್ರಲ್ಲಿ ಎಷ್ಟು ಗ್ಯಾಸ್ ಕಂಪ್ರೆಸ್ ಮಾಡಿನೇ ಹಾಕಿರ್ತಾರೆ ಅಲ್ವಾ? ಸೊ ಬೇರೆ ಎಕ್ಸಾಂಪಲ್ಸ್ ಬಂದು ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಟ್ರಾ. ಗ್ಯಾಸಸ್ ಆಲ್ಸೋ ಟೇಕ್ಸ್ ದ ಶೇಪ್ ಆಫ್ ದ ಕಂಟೈನರ್ ಇನ್ ವಿಚ್ ದೇ ಆರ್ ಕೆಪ್ಟ್. ಇದನ್ನು ಅಷ್ಟೇ, ನೀರು ಥರನೇ. ಯಾಕಂದರೆ ಡೆಫಿನೆಟ್ ಶೇಪ್ ಎರಡಕ್ಕೂ ಇಲ್ಲ, ಅದಕ್ಕೆ ಯಾವುದ್ರಲ್ಲಿರುತ್ತೋ ಆ ಶೇಪ್ ತೊಗೊಂಡ್ಬಿಡುತ್ತೆ. ಸೊ ಅದಕ್ಕೆ ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏರ್ ವೆನ್ ಪಂಪ್ಡ್ ಇನ್ ಟು ಅ ಫುಟ್ಬಾಲ್ ಟೇಕ್ಸ್ ದ ಶೇಪ್ ಆಫ್ ದ ಫುಟ್ಬಾಲ್. ಕರೆಕ್ಟಾ? ಏರ್ಗೆ ಶೇಪ್ ನಾವು ನೋಡೋಕ್ಕಾಗೋದಿಲ್ಲ, ಅದು ಯಾವ ವಸ್ತುವಲ್ಲಿ ನಾವು ಫಿಲ್ ಮಾಡ್ತೀವೋ ಆ ವಸ್ತು ಶೇಪ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ಇಲ್ಲ ಟೈರ್ ಅಲ್ವಾ? The fragrance of a perfume spreads into the whole room because the gaseous particles move rapidly and occupy the whole space. ಇವಾಗ ರೂಮಲ್ಲಿ ಚೆನ್ನಾಗಿಲ್ಲ ವಾಸನೆ ಅಂತಂದರೆ ನಾನು ಒಂದು ಸ್ವಲ್ಪ ಇದು ಪರ್ಫ್ಯೂಮ್ನ ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಮಾಡಿದ್ದು ಒಂದು 5-10 ನಿಮಿಷಕ್ಕೇ ರೂಮ್ ಫುಲ್ ಗಮ್ ಅನ್ನುತ್ತೆ. ಕರೆಕ್ಟಾ? ಅದು ಯಾಕೆ ಅಂತಂದರೆ ಪಾರ್ಟಿಕಲ್ಸ್ ಅಂದರೆ ಬೇಗ ಮೂವ್ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ಥರ್ಡ್ ರೀಸನ್. ಇದರಿಂದ ಇದು ಅದೇ ಅಲ್ವಾ, ಪಾರ್ಟಿಕಲ್ಸ್ ಮೂವ್ ಇನ್ ಎನಿ ಡೈರೆಕ್ಷನ್ ಫ್ರೀಲಿ ಅಲ್ವಾ? ಸೊ ಈ ರೀಸನಿಂದ ಪರ್ಫ್ಯೂಮ್ದು ಪಾರ್ಟಿಕಲ್ಸ್ ಎಲ್ಲ ರೂಮ್ ಪೂರ್ತಿ ಬೇಗ ಮೂವ್ ಆಗುತ್ತೆ ಸಿಕ್ಕಿದ ಡೈರೆಕ್ಷನಲ್ಲಿ. ಅದಕ್ಕೇ ಒಂದು ಸ್ವಲ್ಪ ಹೊತ್ತಲ್ಲೇ ರೂಮ್ ಬಂದು ಗಮ್ ಅನ್ನುತ್ತೆ. ಅರ್ಥ ಆಗಿದೆಯಾ? 2 ಮಾರ್ಕ್ಸಿಗೆ ಕೇಳಿದ್ರೆ ಮೇಯ್ನಾಗಿ ಈ 3 ಪಾಯಿಂಟ್ಸ್ನೇ ಬರೀಬೇಕು. ಇದ್ರ ಜೊತೆಗೆ ನಾನು ಒಂದು ಪಾಯಿಂಟ್ ಬರೆದ್ಬಿಟ್ಟು ಎಕ್ಸಾಂಪಲ್ ಬರೀತೀನಿ ಅಂತಂದ್ರೂ ಸರಿನೇ, ಇಲ್ಲ ನಂಗೆ ಪಾಯಿಂಟ್ ಬೇಡ ನಾನು ಎಕ್ಸಾಂಪಲ್ ಬರೀತೀನಿ ಅಂತಂದ್ರೂ ಸರಿ. ಓಕೆನಾ? ಸಾಲಿಡ್ಸ್ ಅಂತಂದರೆ ಇಟ್ ಹ್ಯಾಸ್ ಎ ಡೆಫಿನೆಟ್ ಶೇಪ್ ಆ್ಯಂಡ್ ಡೆಫಿನೆಟ್ ವಾಲ್ಯೂಮ್. ಲಿಕ್ವಿಡ್ಸ್ ಅಂದರೆ ಇಟ್ ಹ್ಯಾಸ್ ಎ ಡೆಫಿನೆಟ್ ವಾಲ್ಯೂಮ್ ಬಟ್ ನೋ ಡೆಫಿನೆಟ್ ಶೇಪ್. ಇದೊಂದು ಪಾಯಿಂಟ್ ಸೇರಿಸ್ಕೋಬೋದು ನೀನು ಬೇಕು ಅಂದರೆ. ಆ ಪಾಯಿಂಟ್ ನಿಂಗೆ ಗೊತ್ತಿದೆ ಅಲ್ವಾ? ಗೊತ್ತಿದೆಯೇ ಇಲ್ವಾ? ಸೊ ಅದನ್ನು ಸೇರಿಸ್ಕೋಬೋದು ಬೇಕು ಅಂತಂದರೆ. ಸೊ ಆ್ಯಕ್ಟಿವಿಟಿ 11ಅಲ್ಲಿ ಏನು ಕೊಟ್ಟಿದ್ದಾರೆ? ಟೇಕ್ 2 jars. Fill one of the jars with reddish brown bromine vapors and the other contains air. ಒಂದಲ್ಲಿ ಬ್ರೌನ್ ಕಲರ್ ಗ್ಯಾಸು, ಇನ್ನೊಂದಲ್ಲಿ ಕಲರ್ಲೆಸ್. ಫಸ್ಟ್ ಒನ್ನಲ್ಲಿ ಬ್ರೋಮಿನ್, ಸೆಕೆಂಡ್ ಒನ್ನಲ್ಲಿ ಏರ್. ಸರಿನಾ? ಅದಾದಮೇಲೆ ಏನು ಮಾಡಬೇಕು? ಇನ್ವರ್ಟ್ ದ ಎಂಟಿ ಜಾರ್ ಓವರ್ ದ ಜಾರ್ ಕಂಟೈನಿಂಗ್ ದ ಬ್ರೋಮಿನ್ ವೇಪರ್ಸ್. ಇವಾಗ ಎ ಮೇಲೆ ಇನ್ನೊಂದು ಖಾಲಿ ಇದೆ, ಅದೊಂದು ಗ್ಯಾಸ್ದು ಇಡ್ತೀನಿ ನಾನು ಜಾರ್. ಹಂಗೆ ಇಟ್ಬಿಟ್ಟು ಮಧ್ಯದಲ್ಲಿ ಲಿಡ್ ಇರುತ್ತಲ್ಲ ಬ್ಲ್ಯಾಕ್ ಕಲರು, ಅದನ್ನು ಮೂವ್ ಮಾಡಿಬಿಡ್ತೀನಿ. ಎ ಮೇಲ್ಗಡೆ ಒಂದು ಜಾರ್ ಇಟ್ಟಾದ್ಮೇಲೆ ಮೂವ್ ಮಾಡ್ತೀನಿ. ಸರಿನಾ? ಹಂಗೆ ಲಿಡ್ ಮೂವ್ ಮಾಡಿದಾಗ ಯು ವಿಲ್ ಅಬ್ಸರ್ವ್ ದ ಕಲರ್ಡ್ ಗ್ಯಾಸ್ ಬ್ರೋಮಿನ್ ಆಲ್ಸೋ ಸ್ಪ್ರೆಡ್ಸ್ ಇನ್ ದ ಅಪ್ಪರ್ ಜಾರ್
ಬಿಕಾಸ್ ಇಟ್ ಗೆಟ್ಸ್ ಮೋರ್ ಸ್ಪೇಸ್. ಗ್ಯಾಸ್ ಪಾರ್ಟಿಕಲ್ಸ್ ಎಲ್ಲ ಬೇಗ ಬೇಗ ಮೂವ್ ಆಗುತ್ತಲ್ವಾ, ಕರೆಕ್ಟಾ? ಕೇಳಿಸ್ತಾ ಇಲ್ಲ. ಸೊ ಬೇಗ ಮೂವ್ ಹಾಕೋದ್ರಿಂದ ಎ ಮೇಲೆ ಇನ್ನೊಂದು ಹೊಸ ಜಾರ್ ಇಟ್ರು ಆ ಲಿಡ್ ಮೂವ್ ಮಾಡಿದ ತಕ್ಷಣ ಕೆಳಗಿರೋ ಗ್ಯಾಸ್ ಎಲ್ಲ ಮೇಲೂ ಹೋಯ್ತು ಅಲ್ವಾ? ಇಟ್ ಇಸ್ ನೋಟೆಡ್ ದಟ್ ಗ್ಯಾಸಸ್ ಫ್ಲೋ ಇನ್ ಆಲ್ ಡೈರೆಕ್ಷನ್ಸ್. The air in the inverted jar also flows downwards into the jar containing bromine gas. ಸೊ ಕೆಳಗಿಂದ ಮೇಲೆ ಹೋಗ್ಬಿಟ್ಟಿದೆ ಗ್ಯಾಸ್ ಇವಾಗ, ಬ್ರೋಮಿನ್ ಗ್ಯಾಸು. ಇನ್ವರ್ಟೆಡ್ ಜಾರ್ ಅಂತಂದರೆ ಮೇಲಿರೋದು, ಉಲ್ಟಾ ತಿರ್ಸಿರ್ತೀವಲ್ಲ ಅಲ್ಲಿಂದನೂ ಕೆಳಗೆ ಫ್ಲೋ ಆಗ್ತಾ ಇರುತ್ತೆ ಗ್ಯಾಸು ಅಲ್ವಾ? ಸೊ ಯಾಕೆ ಅಂತಂದರೆ ಗ್ಯಾಸ್ದು ಪಾರ್ಟಿಕಲ್ಸ್ ಮೂವ್ ಫ್ರೀಲಿ ಇನ್ ಎನಿ ಡೈರೆಕ್ಷನ್, ಅದರಿಂದ. It is to be noted that gases flow in all the direction. The air in the inverted jar also flows downwards into the jar containing bromine. But since air is colorless, we are unable to see its movement. ಸೊ ಈ ಬೀನೇ ಅವ್ರು ಮೇಲೆ ತಿರುಗಿಸಿರ್ತಾರಲ್ವಾ, ಏರ್ ಎಲ್ಲ ಹೋಗಿ ಬರೀ ಬ್ರೋಮಿನ್ ಕಲರ್ ಗ್ಯಾಸೇ ಫಿಲ್ ಆಗೋಗ್ಬಿಟ್ಟಿದೆ. ಕರೆಕ್ಟಾ? ಸಿನ್ಸ್ ಏರ್ ಇಸ್ ಕಲರ್ಲೆಸ್, ಅದರಲ್ಲಿ ಏರ್ ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತೇ ಆಗೋದಿಲ್ಲ, ಫುಲ್ ಕಲರೇ ಆಗೋಗ್ಬಿಡುತ್ತೆ ಎಲ್ಲನೂ. This shows that gases have neither a fixed shape nor a fixed volume. They have no free surfaces. ಅರ್ಥ ಆಗಿದೆಯಾ? ಇದು ಅರ್ಥ ಆಗಿದೆಯಾ ಇಲ್ವಾ? ಸೊ ನೆಕ್ಸ್ಟ್ ಪೇಜಲ್ಲಿ ಏನು ಕೊಟ್ಟಿದ್ದಾರೆ? All substances that can flow are called as fluids. ಕರೆಕ್ಟಾ? ಇವಾಗ ಯಾವ್ದು ಫ್ಲೂಯಿಡ್ಸು? ಲಿಕ್ವಿಡು ಫ್ಲೂಯಿಡ್ಸೇ, ಗ್ಯಾಸು ಫ್ಲೂಯಿಡ್ಸೇ. ಇವನ್ ದೇ ಕ್ಯಾನ್ ಫ್ಲೋ ಅಲ್ವಾ? ಸೊ ಒಂದೊಂದು ಫಿಗರ್ ಕೆಳಗೆ ಏನಿದೆ ಓದು. ಮಾಲಿಕ್ಯೂಲ್ಸ್ ತಾನೆ. The position of molecules in solid, liquid and gaseous state. ಎ ಕೆಳಗೇನಿದೆ, ಬಿ ಕೆಳಗೇನಿದೆ, ಸಿ ಕೆಳಗೇನಿದೆ? ಅಟ್ರಾಕ್ಷನ್ ಬಿಟ್ವೀನ್ ದೆಮ್. ಇವಾಗ ಎ ಕೆಳಗೆ ಇರೋದು ಏನು ಅರ್ಥ ಆಗಿದೆ ನಿಂಗೆ? ಸುಮ್ಮನೆ ಓದು ಅಂತಂದರೆ ಯಾವಾಗಲೂ ಓದ್ಕೊಂಡು ಹೋಗ್ಬಾರ್ದು, ನ್ಯೂಸ್ ಪೇಪರ್ ಥರ ಓದ್ಬಿಟ್ಟು ಏನಂತ ಹೇಳಬೇಕು. ಅಟ್ರಾಕ್ಷನ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಸೆಕೆಂಡ್ ಲಿಕ್ವಿಡ್ಸಲ್ಲಿ ಮಾಲಿಕ್ಯೂಲ್ಸ್ ಫ್ರೀಯಾಗಿ ಮೂವ್ ಆಗುತ್ತೆ ಅಂತಂದರೆ ಪಾರ್ಟಿಕಲ್ಸ್ ಎಲ್ಲ ಟೈಟ್ಲಿ ಪ್ಯಾಕ್ ಆಗಿರೋದಿಲ್ವ ಇದರಲ್ಲಿ? ಇಟ್ ಈಸ್ ಲೆಸ್ ಟೈಟ್ಲಿ ಪ್ಯಾಕ್ಡ್, ಸಾಲಿಡ್ಸ್ಗಿಂತ ಕಮ್ಮಿ ಇರುತ್ತೆ ಅಲ್ವಾ? ಸರಿ, ಮೂರನೇದು ಗ್ಯಾಸಿಯಸ್ ಸ್ಟೇಟಲ್ಲಿ ಏನು ಕೊಟ್ಟಿದ್ದಾರೆ? ಇದು ತೀರಾ ಲೈಟ್ಲಿ ಪ್ಯಾಕ್ಡ್ ಅಲ್ವಾ? ಒಂದ್ರ ಮಧ್ಯದಲ್ಲಿ ಒಂದು ಪಕ್ಕದಲ್ಲಿ ತೀರಾ ಗ್ಯಾಪ್ ಇರೋದ್ರಿಂದ ಮೂವ್ ಆಗ್ತಾ ಇರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಫುಲ್ ವೀಕ್ ಆಗಿರುತ್ತೆ.
ವೀಕ್ ತಾನೇ ಇರೋದು. ಇಟ್ಸ್ ವೆರಿ ಲಿಟಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅರ್ಥ ಆಗಿದೆಯಾ ಇದು ಮೂರೂ? ಸೊ ದ ಫೆನಾಮಿನಾ ಆಫ್ intermixing of one kind of particles with another kind is called as diffusion. ಅಂದರೆ ಒಂದು ಸಾಲಿಡ್ ಪಾರ್ಟಿಕಲ್ಸ್ ಲಿಕ್ವಿಡ್ ಪಾರ್ಟಿಕಲ್ಸ್ ಜೊತೆಗೆ ನಾವು ಇಂಟರ್ಮಿಕ್ಸಿಂಗ್ ಮಾಡ್ತಾ ಇದ್ದೀವಿ, ಅದನ್ನು ಡಿಫ್ಯೂಷನ್ ಅಂತ ಕರಿತೀವಿ. ಇಂಟರ್ಮಿಕ್ಸಿಂಗ್ ಅಂದರೆ ಬೇರೆ ಬೇರೆದು, ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀವಿ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಸೊ ಟೇಬಲ್ 1.1 ಅಲ್ಲಿ ಫುಲ್ಲು ಕೊಟ್ಟಿದ್ದಾರೆ. ಇಂಟರ್ಮಾಲಿಕ್ಯುಲರ್ ಸ್ಪೇಸ್, ಆಮೇಲೆ ಶೇಪ್, ವಾಲ್ಯೂಮ್, ಫ್ಲೂಯಿಡಿಟಿ, ಎಫೆಕ್ಟ್ ಆಫ್ ಪ್ರೆಷರ್ ದಟ್ ಈಸ್ ಕಂಪ್ರೆಷನ್, ಡೆನ್ಸಿಟಿ, ಡಿಫ್ಯೂಷನ್, ಟ್ರಾನ್ಸ್ಪರೆನ್ಸಿ, ಆಮೇಲೆ ಏನು ಕೊಟ್ಟಿದ್ದಾರೆ? ಲಸ್ಟರ್, ಸಾಲ್ಯುಬಿಲಿಟಿ ಇನ್ ವಾಟರ್. ಲಸ್ಟರ್ ಅಂತಂದರೆ ಏನು? ಶೈನ್ ಹೊಡೆಯುತ್ತೆ ಸ್ವಲ್ಪ ಅನ್ನ, ಸರಿನಾ? ಡಿಫ್ಯೂಷನ್ ಅಂತಂದರೆ ನಾವು ನೋಡಿದ್ದೀವಿ ಇವಾಗ, ಅಂದರೆ ಒಂದು ಸ್ಟೇಟ್ ಆಫ್ ಮ್ಯಾಟರ್ ಮತ್ತು ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟರ್ ಒಂದಕ್ಕೊಂದು ಸೇರಿಕೊಳ್ಳುತ್ತೆ. ಹಂಗೆ ಮಿಕ್ಸ್ ಮಾಡಬೇಕಾದ್ರೆ ಅದನ್ನು ಡಿಫ್ಯೂಷನ್ ಅಂತ ಕರಿತೀವಿ. ಸೊ ಈ ಟೇಬಲಲ್ಲಿ ಆಲ್ರೆಡಿ ನಾವು ನೋಡಿರೋದೇ ಇರೋದು, ಕರೆಕ್ಟಾ? ಈ ಟೇಬಲ್ ಒಂದು ಸತಿ ನೋಡು, ನಿಂಗೆ ಏನಾನ ಡೌಟ್ ಇದ್ರೆ ಕೇಳು, ಇವಾಗಲೇ ನೋಡು ಒಂದ್ಸತಿ. ಏನು ಡೌಟ್ ಇಲ್ವಾ? ಅಷ್ಟು ಬೇಗ ಓದ್ಬಿಟ್ಟ? ನಾಳೆ ಇದನ್ನು ನೀನು ಒಂದು ಸತಿ ಓದ್ಕೊಂಬರ್ಬೇಕು ನೆಕ್ಸ್ಟ್ ಕ್ಲಾಸಿಗೆ. ನಾಳೆ ಅಲ್ವಾ? ನಾನು ಇವತ್ತಿಗೆ ಇಲ್ಲೇ ಮುಗಿಸ್ತೀನಿ.